ವಿಎಚ್ಪಿ ಪ್ರತಿಭಟನೆಯಲ್ಲಿ ಬಜರಂಗ ದಳದ ವಿಭಾಗ ಸಂಯೋಜಕ ಪುನೀತ್ ಅತ್ತಾವರ ಅವರು ಎಚ್ಚರಿಕೆ ನೀಡಿದ್ದಾರೆ. ಉಳ್ಳಾಲ ಮುಡಿಪು ಬಳಿ ರಸ್ತೆ ಬಂದ್ ಮಾಡಿ ಇಫ್ತಾರ್ ನಡೆಸಿದ್ರು. ಆ ಮೂಲಕ ಜಿಹಾದ್ ಮುಸ್ಲಿಮರಿಗೆ ಧೈರ್ಯ ಬಂತು. ಹೀಗಾಗಿಯೇ ಕಂಕನಾಡಿಯಲ್ಲಿ ರಸ್ತೆ ಬದಿ ನಮಾಜ್ ಮಾಡಿದ್ದಾರೆ. ಆ ರಸ್ತೆಯ ಕೆಲ ಫ್ಲಾಟ್ಗಳಲ್ಲಿ ಇಂಥವರೇ ತುಂಬಿದ್ದಾರೆ. ಪ್ರಶಾಂತ್ ಪೂಜಾರಿ ಹತ್ಯೆ ಆರೋಪಿ ಅರೆಸ್ಟ್ ಆಗಿದ್ದು ಕೂಡ ಇಲ್ಲಿಯೇ. ಎನ್ಐಎ ತಂಡ ಕೂಡ ಅಲ್ಲೇ ದಾಳಿ ನಡೆಸಿ ನಿಷೇಧಿತ ಸಂಘಟನೆಯ ಒಬ್ಬ ನಾಯಕನನ್ನ ಬಂಧಿಸಿತ್ತು. ಆ ಮಸೀದಿ ಪಕ್ಕದ ಕೆಲ ಜಾಗಗಳಲ್ಲಿ ಇಂಥ ದೇಶ ವಿರೋಧಿಗಳೇ ಇದ್ದಾರೆ. ಶರಣ್ ಪಂಪೆಲ್ ಹೇಳಿದ್ದು ನಮಾಜ್ ಮಾಡಿದರೆ ಸಾಂಕೇತಿಕ ಹನುಮಾನ್ ಚಾಲೀಸ್ ಪಠಣ ಅಂತ. ಆದರೆ ನಾವು ಮತ್ತೆ ಹೇಳ್ತೇವೆ, ಮತ್ತೆ ನಮಾಜ್ ಮಾಡಿದರೆ ಹನುಮಾನ್ ಚಾಲೀಸ್ ಪಠಣ ಮಾಡೇ ಮಾಡ್ತೀವಿ. ಆದರೆ ಇನ್ನು ಮುಂದೆ ನಮ್ಮ ಕೈಯಲ್ಲಿ ಧ್ವಜ ಇರಲ್ಲ, ಬದಲಾಗಿ ದಂಡ ಇರುತ್ತೆ. ಬಾವುಟಗುಡ್ಡೆ ಮಸೀದಿ ಸೇರಿ ಹಲವೆಡೆ ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ. ಆದರೆ ಇನ್ನು ಮುಂದೆ ಇಂಥ ನಮಾಜ್ಗಳು ನಿಲ್ಲಬೇಕು. ನಿಲ್ಲದೇ ಇದ್ದರೆ ಬಜರಂಗ ದಳ ಎಲ್ಲ ಮಸೀದಿಗಳ ಎದುರು ಹನುಮಾನ್ ಚಾಲೀಸ್ ಪಠಿಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಎಂಬ ಪ್ರಣಾಳಿಕೆಯನ್ನು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಮುಂದುವರಿದ ಭಾಗ ಈ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹನುಮಾನ್ ಚಾಲೀಸ ಹಾಡು ಹೇಳಿದ್ದಕ್ಕೆ ಅಥವಾ ಹಾಡಿದ್ದಕ್ಕೆ ಹಿಂದೂ ಕಾರ್ಯಕರ್ತನ ಮೇಲೆ, ಹಿಂದೂ ಯುವಕನ ಮೇಲೆ ಹಲ್ಲೆ ಆಗ್ತದೆ. ಜೈ ಶ್ರೀರಾಮ್ ಘೋಷಣೆ ಹಾಕಿದ್ದಕ್ಕೆ ಹಲ್ಲೆ ಆಗುತ್ತೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ಆಗುತ್ತೆ. ಹಿಂದೂ ನಾಯಕರ ಮೇಲೆ ಕೇಸು ದಾಖಲಾಗುತ್ತೆ. ಆನಂತರ ಮಂಗಳೂರಿನ ಮುಡುಪಿನಲ್ಲಿ ರೋಡನ್ನು ಬಂದು ಮಾಡಿಸಿ ಅಲ್ಲಿ ಇಫ್ತಾರ್ ಕೂಟವನ್ನು ನಡೆಸಿ ನಾವು ಯಾವುದಕ್ಕೂ ಬಗ್ಗುವುದಿಲ್ಲ, ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಮಂಗಳೂರಿನ ಕಂಕನಾಡಿಯಲ್ಲಿ ರೋಡನ್ನು ಬಂದು ಮಾಡಿ ನಮಾಜನ್ನು ಮಾಡಿರ್ತಾರೆ. ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕದ್ರಿ ಪೊಲೀಸ್ ಠಾಣೆಗೆ ಹೋಗಿ ಮನವಿಯನ್ನು ಸಲ್ಲಿಸಿ ಇದರ ಮೇಲೆ ಕೇಸು ದಾಖಲು ಮಾಡಬೇಕು ಎಂದು ಮನವಿಯನ್ನು ಮಾಡಿದಾಗ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡ್ತಾರೆ. ಆದರೆ ಆನಂತರ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಶರಣ್ ಪಂಪೆಲ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ಮುಂದೆ ಅಂದರೆ ಈ ಶುಕ್ರವಾರ ಅದೇ ಮಸೀದಿಯಲ್ಲಿ ನಮಾಜ್ ಏನಾದರೂ ಮಾಡಿದರೆ ನಾವು ಹನುಮಾನ್ ಚಾಲೀಸ ಪಠಣ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲೆ ಮಾಡುತ್ತೆ. ನಮಾಜು ಮಾಡಿದವರ ಮೇಲೆ ಬಿ ರಿಪೋರ್ಟು ಆಗುತ್ತೆ. ಯಾರು ಆ ಸುಮೋಟೋ ಕೇಸನ್ನು ದಾಖಲು ಮಾಡ್ತಾರೆ ಪೊಲೀಸ್ ಅಧಿಕಾರಿ, ಅವರನ್ನು ಕಡ್ಡಾಯ ರಜೆಗೆ ಕಳಿಸ್ತಾರೆ. ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕು. ಹಾಗಾದರೆ ಪ್ರಶ್ನೆಗೆ ನ್ಯಾಯ ಕೇಳುವುದು ತಪ್ಪ? ಇವತ್ತು ಶರಣ್ ಪಂಪೆಲ್ ಅವರು ಏನು ಹನುಮಾನ್ ಚಾಲೀಸ ಪಠಣ ಮಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಬಜರಂಗ ದಳ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಮಂಗಳೂರಿನ ಮಸೀದಿಯ ಎದುರು ಭಾಗದಲ್ಲಿ ಅಕ್ರಮವಾಗಿ ನಮಾಜು ಮಾಡಿದರೆ ಬಜರಂಗ ದಳ ಕಾರ್ಯಕರ್ತರು ಆ ಭಾಗದಲ್ಲಿ ಹನುಮಾನ್ ಚಾಲೀಸ ಪಠಣ ಮಾಡ್ತಾರೆ. ಇವತ್ತು ಪ್ರತಿಭಟನೆಯಲ್ಲಿ ಏನು ಧ್ವಜ ಇತ್ತು ಅದರ ಬದಲಿಗೆ ಅವರ ಕೈಯಲ್ಲಿ ದಂಡ ಇರುತ್ತೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ. ನಾವು ಬಜರಂಗ ದಳ ಕಾರ್ಯಕರ್ತರು ನಾವು ಇವತ್ತು ಕೊಡ್ತಾ ಇದ್ದೇವೆ. ಅದರ ಜೊತೆ ಇವತ್ತು ನಮಾಜು ಮಾಡಲಿಕ್ಕೆ ಯಾವುದೇ ಅನುಮತಿಯ ಅವಶ್ಯಕತೆ ಇಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. ಹಾಗಾದರೆ ಇನ್ನು ಮುಂದೆ ರೋಡಿನಲ್ಲಿ ಹನುಮಾನ್ ಚಾಲೀಸ ಪಠಣ ಮಾಡಬೇಕಾದ್ರೂ ಕೂಡ ಯಾವುದೇ ರೀತಿಯ ಅನುಮತಿಯ ಅವಶ್ಯಕತೆ ಬರುವುದಿಲ್ಲ ಎಂದು ನಾನು ಅನಿಸ್ತೇನೆ. ಈ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಆ ಮಸೀದಿಯ ಭಾಗದಲ್ಲಿ ಆ ಅಕ್ಕಪಕ್ಕದಲ್ಲಿರುವ ಫ್ಲ್ಯಾಟ್ಗಳಲ್ಲಿ ಏನಿತ್ತು ಕಾನೂನು ದೇಶ ವಿರೋಧಿ ಕೃತ್ಯಗಳು ಏನು ಭಾಗಿಯಾಗಿದ್ದರು ಅವರನ್ನೆಲ್ಲ ಬಂಧಿಸಿದ್ದು ಆ ಮಸೀದಿಯ ಅಕ್ಕಪಕ್ಕದಲ್ಲಿ. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಸುಮೋಟೋ ಕೇಸು ದಾಖಲೆ ಏನು ಮಾಡಿದರೆ, ಬಿ ರಿಪೋರ್ಟ್ ಏನು ಹಾಕಿದ್ದೀರಾ ಅದನ್ನು ವಾಪಸ್ಸು ಕೇಸು ದಾಖಲಾಗಿ ಮಾಡಬೇಕು. ಮತ್ತು ಶರಣ್ ಪಂಪೆಲ್ ಮೇಲೆ ಹಾಕಿದಂಥ ಕೇಸನ್ನು ಕೂಡ ವಾಪಸ್ ತೆಗೆಯಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಹೇಳ್ಕೊಳ್ತೇನೆ.